ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾನೇ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮನ್ವಿತ್ ಹಾಯ್ ಮಾಡು. ಹಾಯ್ ಹೇಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಎಲ್ಲರೂ ಹೇಳು, ಹೇಗಿದ್ದೀರಾ? ಏನ್ ತಿಂದ್ರಿ ಕೇಳು. ಊಟ ಏನ್ ತಿಂದ್ರಿ? ಅಮ್ಮು ತಿಂದ್ರಾ? ಮಗ ಮಮ್ಮಿ ಏನ್ ಮಾಡಿದ್ರ? ಅಮ್ಮು ಅನ್ನಿಶಾರು ಮಾಡಿದ್ದಾರೆ. ಮನೆ ಫುಲ್ ಸೆಂಟೆನ್ಸ್ ಮಾತಾಡ್ತಾನೆ. ಹಾಗೆ ಉಪ್ಪಿಟ್ಟು ತಿಂದಂತೆ, ಸಾರಿ ಬೆಳಗ್ಗೆ ಅದು ಉಪ್ಪಿಟ್ಟು ತಿಂದಿರೋದು. ಸೊ ಇವಾಗ ಅನ್ನ ಸಾಂಬಾರು ಮಾಡಿದ್ದೀನಿ. ಮನ್ವಿತಿ ತೋರಿಸಿದ್ದೀನಿ ಎಲ್ಲಾನು, ಸೊ ಅದಕ್ಕೋಸ್ಕರ ಆ ಥರ ಮಾತಾಡ್ತಾ ಇದ್ದಾನೆ. ಹಾಗೆ ನಾನಿವಾಗ ಒಂದು ರೆಸಿಪಿ ಜೊತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಆಲೂ ಪರೋಟ ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಹಾಗೆ ನನ್ನ ಒಂದು ಮುಖದಲ್ಲಿ ನಿಮಗೆ ಶೈನಿಂಗ್ ಕಾಣ್ತಾ ಇರ್ಬೋದು. ಸೊ ನಾನೇನು ಈ ಶೈನಿಂಗ್ ಬರೋಕ್ಕೆ ಯೂಸ್ ಮಾಡ್ತಾ ಇರೋದು ಅಂತ ಬಿಟ್ಟು ಅದೊಂದು ಟಿಪ್ಸ್ ಕೊಡ್ತೀನಿ ನಿಮ್ಮ ಜೊತೆ. ಸೊ ಆದಷ್ಟು ಫುಲ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಸ್ಕಿಪ್ ಮಾಡಿದ್ರೆ ಏನು ಅಂದರೆ ಏನೂ ಅರ್ಥ ಆಗಲ್ಲ. ರೆಸಿಪಿ ಆಯಿತು, ಆಮೇಲೆ ನನ್ನ ಬ್ಯೂಟಿ ಟಿಪ್ಸ್ ಆಯಿತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಮುಖದಲ್ಲಿ ಒಂದು ಪಿಂಪಲ್ ಇಲ್ಲ, ಸ್ವಲ್ಪ ಡಾರ್ಕ್ ಸರ್ಕಲ್ ಕೂಡ ಇಲ್ಲ. ಸೊ ಆ ಥರ ಕ್ಲಿಯರ್ ಆಗಿದೆ ಫೇಸು. ಆಮೇಲೆ ಅಲ್ಲಲ್ಲಿ ನಿಮಗೆ ಶೈನಿಂಗ್ ಕಾಣ್ತಾ ಇದೆ. ಸೊ ನಾನು ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡಿಲ್ಲ, ಬರೀ ನ್ಯಾಚುರಲ್ ಬ್ಯೂಟಿಲೇ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಏನು ಅಂದರೆ ಏನು ಹಚ್ಚಿಲ್ಲ. ಸ್ವಲ್ಪ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಲಿಪ್ಟಿಕ್ ಆ್ಯಡ್ ಮಾಡಿದೆ, ಲಿಪ್ ಬಾಂಬ್ ಯೂಸ್ ಮಾಡಿದೆ. ಆನಂತರ ಹಣೆಗೊಂದು ಬಿಂದಿ ಇಟ್ಟಿದ್ದೀನಿ. ವಿಭೂತಿ ಬೆಳಗ್ಗೆ ಹಚ್ಚಿದ ಹಾಗೆ ಇದೆ ನೋಡಿ, ಇನ್ನೂ ಹೋಗಿಲ್ಲ. ಸೊ ಯಾವುದೋ ಒಂದು ಬ್ಯೂಟಿ ಕ್ರೀಮ್ ಯೂಸ್ ಮಾಡಿಲ್ಲ ನಾನು. ಸೊ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಫುಲ್ ಶೈನಿಂಗ್ ಬಂದಿದೆ, ಸ್ವಲ್ಪ ವೈಟ್ನೆಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನಾನು ಮನ್ವಿದ್ ಒಂದೇ ಕಲರ್ ಕಾಣ್ತಾ ಇದ್ದೀವಿ ಅಲ್ವಾ? ಸೊ ಆ ಥರ. ಓಕೆ ಬನ್ನಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮನ್ವಿತ್ತದು ಇಲ್ಲಿ ಚಾಟ್ಗಳು ಹಾಕಿದ್ದೀವಿ. ಮೊನ್ನೆ ಕಡ್ಲೆಕಾಯಿ ಪರಿಶೀನ ತಂದಿರೋದು. ಸೊ ತುಂಬ ಚೆನ್ನಾಗಿ ಹೇಳ್ತಾನೆ ಮನ್ವಿತ್ತು. ಒಂದು 3 ಹೇಳ್ತಾನೆ. ಸೊ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಇಷ್ಟು ಹೇಳ್ತಾ ಇದ್ದಾನೆ ಅಂತ ಅದೇ ನನಗೆ ಖುಷಿ. ಫಸ್ಟ್ ನಾವು ಕನ್ನಡದಿಂದ ಸ್ಟಾರ್ಟ್ ಮಾಡೋಣ. ಕನ್ನಡ ಫಸ್ಟ್ ನಮ್ಮ ಪ್ರಿಫರೆನ್ಸ್ ಆಗಿರೋದ್ರಿಂದ ಫಸ್ಟ್ ಕನ್ನಡನೇ ನಮ್ದು ಮೂಲ, ಅಂದರೆ ಫಸ್ಟ್ ಅದಕ್ಕೆ ಆಸ್ಪದ ಇರೋದ್ರಿಂದ ನಾವು ಕನ್ನಡನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಆನಂತರ ಇಂಗ್ಲೀಷ್ ಸ್ಟಾರ್ಟ್ ಮಾಡ್ತೀನಿ. ಇಂಗ್ಲೀಷ್ ಬೇಕೇ ಬೇಕು. ನಮ್ಮ ಒಂದು ಇವಾಗಿನ ಲೈಫ್ ಲೀಡ್ ಮಾಡ್ಬೇಕಂತಂದ್ರೆ ಇಂಗ್ಲೀಷ್ ಬೇಕೇ ಬೇಕು. ಸೊ ಕನ್ನಡ ಫಸ್ಟ್ ನಮಗೆ ಒಂದು ಮೇನ್ ಆಗಿ ಕೊಡೋದು. ಸೊ ಫಸ್ಟ್ ಕನ್ನಡನ ಹೇಳಿಸ್ತೀನಿ ಅವನಿಗೆ, ಆಮೇಲೆ ಇಂಗ್ಲೀಷಿಂದ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಇನ್ನೊಂದು ವರ್ಷ, ಅಂದರೆ 1 ವರ್ಷ ಅವನಿಗೆ ಕರೆಕ್ಟಾಗಿ ಕಲಿಸ್ಬಿಟ್ರೆ ABCD, ಆಮೇಲೆ I ಆಯಿತು, ಆಮೇಲೆ ಅನಿಮಲ್ಸ್ ಫ್ಲವರ್ಸ್ ಹೆಸರಾಯಿತು, ಎಲ್ಲ ತಿಳಿಸ್ಬಿಟ್ರೆ ಆಮೇಲೆ ಅವನಿಗೆ ನರ್ಸರಿಗೆ 3 ವರ್ಷಕ್ಕೆ ಹಾಕಿದಾಗ ಫುಲ್ ಈಸಿ ಆಗುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾನು ಟೈಮ್ ತೊಗೊಂಡು ಆದಷ್ಟು ಅವನಿಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಾ ಇದೇನು ಹೇಳ್ಬಾ ಕೊಡ್ತೀನಿ. ಅದೇನು ಹೇಳು ಫಸ್ಟಿಂದ ಮಗ. ಇದೇನು ಏನು ಏನು ಏನಿದು? ಜೋರು ಹೇಳು. ಏನು? ಸಿಂಹ. ಇದು ಹುಲಿ. ಇದು ಆನೆ. ಇದು ಜೋರು ಹೇಳು. ಕರಡಿ. ಇದು ಚಿಂಬಂಜಿ ಅಲ್ಲ, ಚಿಂಪಾಂಜಿ. ಇದು ಜೋರ್ ಹೇಳು, ಹೈನಾ. ಓಕೆ, ಇದು ಜೋರ್ ಹೇಳ್ಬೇಕು. ಇದು ಗೊತ್ತಿಲ್ವಾ? ಸೊ ಓಕೆ, ಈಗ ಒಂದು 5ರಿಂದ 6 ಹೇಳ್ತಾನೆ. ಸ್ವಲ್ಪ ಅವನು ಮಿಸ್ ಹೊಡೆಯುತ್ತೆ ಹೈನಾ ಅನ್ನೋದು. ನಾನು ಅನ್ಸಕ್ನ ಹೈನಾ ಅಂತ ಹೇಳ್ತಾನೆ ಅವನು. ಸೊ ಇಲ್ಲಿಂದ ಸ್ವಲ್ಪ ಇದಷ್ಟು ನಾನು ಆದಷ್ಟು ಹೇಳ್ಕೊಡ್ತಾ ಇದ್ದೀನಿ. ಇದಿಷ್ಟು ಅವ್ನು ಕ್ಲಿಯರಾಗಿ ಹೇಳ್ತಾನೆ. ಸೊ ಚಿಂಪಾಂಜಿಗೆ ಅಂಪಂಜಿ ಅಂತಾನೆ. ಚಿಂಪಾಂಜಿ ಅನ್ನಕ್ಕೆ ಬರಲ್ಲ ಅವನಿಗೆ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ಆಲ್ಫಾಬೆಟ್ ಜೊತೆ ಎಲ್ಲ ಇದಿದೆ. ಚಿಂಪಾಂಜಿ ಹೌದು ಮಗನೇ. ABCD ಜೊತೆ A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಸೊ ಕಂಪ್ಯೂಟರ್, D ಫಾರ್ ಡಾಗ್, ಈ ಥರ ಇದೆ. ಸೊ ಆದಷ್ಟು ನಾನು ಡೈಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಕ್ಕವನಾಗಿರೋದ್ರಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಫಸ್ಟ್ ನಾವು ಹಾಕಿರೋದು ಸ್ವರಗಳು ಮತ್ತು ವ್ಯಂಜನಗಳು, ಅಂದರೆ I ಮತ್ತು ಕಕ್ಕ ಹಾಕಿದ್ದೀವಿ. ಫಸ್ಟ್ ಇದನ್ನೇ ಕಲಿಸೋದು ನಾವು ಅವನಿಗೆ. ಆನಂತರ ಇದು ಫಸ್ಟ್ ನಾವು ಕನ್ನಡಕ್ಕೆ ಆಸ್ಪದ ಕೊಡಲೇಬೇಕು, ನಮ್ಮ ಕರ್ನಾಟಕದ ಇರೋದ್ರಿಂದ. ಆಮೇಲೆ ಕನ್ನಡನ ಗೌರವಿಸ್ತಿರೋದ್ರಿಂದ ಫಸ್ಟ್ ನಾವು ಕನ್ನಡ ಕಲಿಸ್ಬೇಕು, ಆನಂತರ ಬೇರೆ ಎಲ್ಲ.
ಸೊ ನೋಡಿದ್ರಲ್ಲ ಮನೀತ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ. ಜಸ್ಟ್ 1-2 ದಿನ ಆಯ್ತು ಅಷ್ಟೇ ಹೇಳ್ಕೊಟ್ಟು. ಮೊನ್ನೆ ನೈಟ್ ಹಾಕಿರೋದು, ಇದನ್ನ ತಂದಿಟ್ಟು ತುಂಬ ದಿನ ಆಗಿದೆ, ಅಂದರೆ ಕಡಲೆಕಾಯಿ ಪರ್ಚಿಗೆ ಹೋಗಿ 1 ವೀಕ್ ಆಯ್ತಾ ಬಂತು. ಸೊ ಅವಾಗ ಹಾಕಿರೋದು, ಅವಾಗ ಹಾಕಿಲ್ಲ. ಸೊ ಮೊನ್ನೆ ಹಾಕಿರೋದು ನಾವು. ಸೊ ಮೊನ್ನೆ ಮತ್ತೆ ನಿನ್ನೆ ಹೇಳ್ಕೊಟ್ಟಿದ್ದಷ್ಟೇ ನಾವು. ಅದರಲ್ಲಿ 5 ಚೆನ್ನಾಗಿ ಹೇಳ್ತಾನೆ, ಅದನ್ನ ಗುರ್ತಿಸ್ತಾನೆ ಅವನು ಅದೇ ಅಂತ. ಬಟ್ ಇದರಲ್ಲೂ ಅಷ್ಟೇ, A ಫಾರ್ ಏನ್ ಮಗ ಅಂದ್ರೆ ಆಪಲ್ ಅಂತಾನೆ, B ಫಾರ್ ಅಂದ್ರೆ ಬಾಲ್ ಅಂತಾನೆ. ಅದು ನೋಡ್ಕೊಂಡು ಹೇಳ್ತಾರೆ ಮಕ್ಳಿಗೆ. ಇವಾಗ ಯಾವುದು ಅಷ್ಟೊಂದು ನೆನಪಾಗೋದಿಲ್ಲ. ಸೊ ಅದು ಆಪಲ್ ಹಣ್ಣಲ್ವಾ, ಅದಕ್ಕೆ ಆಪಲ್ ಅಂತಾನೆ. ಬಾಲ್ ಇರೋದನ್ನ ಬಾಲ್ ಅಂತಾನೆ. ಓಕೆ, ಆದಷ್ಟು ಹೇಳ್ತಾನೆ ಅವನು. ಓಕೆ, ಬನ್ನಿ, ತುಂಬ ಲ್ಯಾಗ್ ಮಾಡೋದು ಬೇಡ, ರೆಸಿಪಿಗೆ ಹೋಗ್ಬಿಟ್ರೆ ರೆಸಿಪಿ ನೋಡ್ಕೊಳ್ಳಿ. ಇಷ್ಟ ಆಯಿತು ಅಂತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಆಲೂಗೆಡ್ಡೆ ಪರೋಟ ಮಾಡೋಕ್ಕೆ ಆಲೂಗೆಡ್ಡೆ ಒಂದು 4ರಷ್ಟು ನಾನು ಹೆಚ್ಚಿಬಿಟ್ಟು ಒಂದು 3 ವಿಸಿಲಷ್ಟು ತೊಗೊಂಡು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದನ್ನು ಆರಿದ ಮೇಲೆ ಈ ಥರ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಆನಂತರ 1 ಈರುಳ್ಳಿನ ನಾನು ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ನಾನು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಆನಂತರ ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಹಿಟ್ಟಿಗೆ ಉಪ್ಪು ಹಾಕಿರ್ತೀವಿ, ಇಲ್ಲಿ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ಮೆಲ್ಟ್ ಆಗಿರ್ಬೇಕಷ್ಟೇ. ಆನಂತರ ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಸೊ ತುಂಬ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅಂತಲೇ ಹೇಳ್ಬೋದು. ಆಮೇಲಂತೆ ಖಾರ ಪುಡಿ ಹಾಕೋಬೇಕು. ಸ್ವಲ್ಪ ಖಾರ ಪುಡಿನ ಹಾಕೋಬೋದು, ಇಲ್ಲ ನಿಮ್ಗೆ ಖಾರ ಪುಡಿ ಬೇಡ ಅಂತ ಅಂದರೆ ನೀವು ಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಬೋದು. ಸೊ ಇಷ್ಟೆಲ್ಲ ಹಾಕ್ಕೊಳ್ಳಿ. ಆನಂತರ ಒಂದು ಸ್ವಲ್ಪ ನಿಮ್ಗೆ ಅರಿಶಿನ ಪುಡಿ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಓಕೆನಾ, ಇಷ್ಟನ್ನು ಹಾಕ್ಕೊಂಡು ಆನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಟ್ಟು ಆನಂತರ ಈ ಸ್ಟಫಿಂಗ್ನ ಇಟ್ಟು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಈ ಥರನೂ ಮಾಡ್ಬೋದು. ಅಂಗೈಲಿ ಇಟ್ಕೊಂಡು ಕ್ಲೋಸ್ ಕೂಡ ಮಾಡ್ಬೋದು. ನಾನು ಕೈಲಿ ನಾನು ಮೊಬೈಲ್ ಇಟ್ಕೊಳ್ಳೋದ್ರಿಂದ ಸೊ ಈ ಥರ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಲಾಸ್ಟ್ ನಾನು ಹಳೆ ಬ್ಲಾಗಲ್ಲೆಲ್ಲ ಹಾಕಿದ್ದೀನಿ ಆಲೂಗಡ್ಡೆ ಪರೋಟ ಯಾವ ಥರ ಮಾಡೋದು ಅಂತ. ಅದರಲ್ಲೆಲ್ಲ ತೋರಿಸಿದ್ದೀನಿ ನಾನು. ಅಂಗೈಲಿ ಇಟ್ಕೊಂಡು ಸಮೋಸ ಮಡಿಸ್ತಾರಲ್ವ, ಮೊಮೋಸ್ ಮಡಿಸ್ತಾರಲ್ವ, ಆ ಥರ ಮಡಿಸ್ಬೇಕಾಗತ್ತೆ ನೋಡಿ. ಈ ಥರ ಸ್ವಲ್ಪ ಸ್ಟಫಿಂಗು ಜಾಸ್ತಿ ಇದ್ರೂ ಹರಿಯೋದಿಲ್ಲ. ಯಾಕೆ ಅಂತ ಅಂದರೆ ಈ ಒಂದು ಹಿಟ್ಟು ಚೆನ್ನಾಗಿ ನೆಂದಿದೆ. ಮೇನಾಗಿ ಸ್ವಲ್ಪ ದಪ್ಪಾಗಿದ್ರೂ ಪರವಾಗಿಲ್ಲ. ಪರೋಟ ಅಂತ ಅಂದರೆ ದಪ್ಪಾಗೆ ಇರುತ್ತೆ. ಈ ಥರ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಅತಿಯಾಗಿ ದಪ್ಪ ಇದ್ರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅಂದರೆ ಸ್ಟಫಿಂಗ್ ಜಾಸ್ತಿ ಆಗಿಬಿಟ್ರೆ ಬರೀ ಆಲೂಗಡ್ಡೆ ತಿನ್ನಂಗೆ ಇರುತ್ತೆ. ಸೊ ಈ ಥರ ಲೆಟ್ಸ್ ಇಟ್ಕೊಳ್ಳಿ. ಈ ಥರ ದಪ್ಪಗೆ ಇದ್ದರೆ ಸಾಕು. ಸೊ ನೋಡಿ, ಇವಾಗ ಆಗಿದೆ. ಒಂದು ಸ್ವಲ್ಪನೂ ಹರಿಯೋದಿಲ್ಲ ಈ ಥರ ಇದ್ದರೆ. ನಿಮಗೆ ತುಂಬ ದಪ್ಪ ಆದರೂ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿದ್ನಲ್ಲ. ಸೊ ಆ ಥರ ಇವಾಗ ಹಂಚು ಕಾದಿದೆ. ಹಂಚಿಗೆ ನಾವು ಹಾಕಿಬಿಟ್ಟು ಫಸ್ಟು ನೀವು ಎಣ್ಣೆ ಹಾಕ್ತೇನೆ 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. 2 ಕಡೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ನೀವು ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಚೆನ್ನಾಗಿರುತ್ತೆ ಪರೋಟಾಗೆ. ಸೊ 2 ಹಾಕಿಬಿಟ್ಟು ಆನಂತರ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದರಲ್ಲೂ ಬಿಸಿಯಾಗಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಉಪ್ಪಿನಕಾಯಿ ಹಾಕ್ತಾರೆ, ಆಮೇಲೆ ಪುಡಿ ಚಟ್ನಿ ತಿಂತಾರೆ. ನಂತರ ಮೊಸರು, ಮೇಯ್ನಾಗಿ ಮೊಸರು ಚೆನ್ನಾಗಿರುತ್ತೆ. ನನಗೆ ಮೊಸರು ಇಷ್ಟ ಆ್ಯಕ್ಚುಲಿ. ಮೊಸರು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಲೇಯರ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಬರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಆಲೂಗೆಡ್ಡೆ ಜೊತೆ ನೀವು ಏನಾದರೂ ಪನ್ನೀರ್ ಇದ್ದರೆ ಪನ್ನೀರ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಬರೀ ಹೂಕೋಸು ಬರುತ್ತಲ್ಲ, ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನಾನು ಸಾಯಿಬಾಬಾ ದೇವಸ್ಥಾನದಲ್ಲಿ ರಸಮ್ ಯಾವ ಥರ ಮಾಡೋದು ಅಂತ ಹೇಳಿ ಬಟ್ರನ್ನ ಕೇಳ್ಕೊಬಂದಿದ್ದೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗೋದು. ನಮಗೆ ಆ ಥರ ಮಾಡೋಕ್ಕೆ ಬರೋದಿಲ್ಲ. ನಾನು ಬೇರೆ ಥರ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಆ ಟೇಸ್ಟ್ ಬರೋದಿಲ್ಲ. ಸಾಯಿಬಾಬಾ ದೇವಸ್ಥಾನ ಇಲ್ಲ ಅಂತಂದರೆ ಸಾಂಬಾರಿಗಾಯಿತು ರಸಮಿಗಾಯಿತು ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಯೂಸ್ ಮಾಡೋದಿಲ್ಲ. ಸೊ ನಾನು ಕೂಡ ಅಂದ್ಕೊಂಡೆ ಹೇಗೆ ಮಾಡ್ತಾರೆ ಇವ್ರು ಇಷ್ಟೊಂದು ಟೇಸ್ಟಾಗಿ ಅಂತ. ನಾನು ಇವಾಗ ಲಾಸ್ಟ್ ಬ್ಲಾಗಲ್ಲಿ ಕೂಡ ಹೇಳಿದ್ದೆ, ಲಾಸ್ಟ್ ವಾರನೂ ಕೂಡ ನಿಮಗೆ ಹೇಳಿದ್ದೆ, ನಾನು ಹೋಗಿ ಅಲ್ಲೇನಾದರೂ ತರಕಾರಿ ಕಟ್ ಮಾಡೋದಿದ್ರೆ ಕಟ್ ಮಾಡಿ, ಆಮೇಲೆ ಏನಾದರೂ ಕೆಲಸ ಇದ್ದರೆ ಅಡುಗೆ ಮನೇಲಿ ಮಾಡಿಬಿಟ್ಟು ಬರ್ತೀನಿ, ಸ್ವಲ್ಪ ಸೇವೆ ಆದಂಗೆ ಆಗುತ್ತೆ ಬಾಬಾ ದೇವಸ್ಥಾನದಲ್ಲಿ ಅಂತ. ಸೊ ನಿನ್ನೆ ಕೂಡ ಹೋಗಿದ್ದೆ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಪಾತ್ರೆನ ತೊಳೆದಿರೋದಿತ್ತು, ಹಾಗೆ ನೀರು ಹಾಕ್ಬಿಟ್ಟು ತೊಳ್ಕೊಡಕ್ಕೆ ಹೇಳಿದ್ರು. ಸೊ ತೊಳ್ಕೊಟ್ಟು ಬರುವಾಗ ಭಟ್ರು ತುಂಬ ಅಂದರೆ 2-3 ವಾರ ಆಯ್ತಲ್ಲ ಹೋಗ್ತಾ ಇರೋದು ನಾನು. ಸೊ ಅವರು ಹೇಳಿದರು, ಅವ್ರು ನಾನು ಕೇಳಿದೆ ರಸಮ್ ಯಾವ ಥರ ಮಾಡ್ತೀರಾ, ತುಂಬ ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ನಾವು, ನೀವೇನಾದರೂ ಮಾಡಬೇಕಂತ ಅಂದರೆ ಬೇರೆ ಥರ ಇರುತ್ತೆ, ನಾವು ಮಾಡಲ್ಲ ಅಂತ ಅಂದರು. ಬಟ್ ನೀವು ಹೇಗೆ ಮಾಡ್ತೀರಾ ಹಂಗೆ ಹೇಳ್ಕೊಡಿ ನನಗೆ ಅಂತ ಅಂದೆ.
ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಬಟ್ ನನಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡು ಯೂಸ್ ಮಾಡೋ ಹಾಗಿಲ್ಲ, ಅದು ಏನೋ ಒಂಥರ ಸ್ಮೆಲ್ ಅಲ್ವ ಬೆಳ್ಳುಳ್ಳಿ ಅಂತ ಅಂದರೆ, ಬಟ್ ಅದನ್ನು ಯಾವುದನ್ನು ಯೂಸ್ ಮಾಡೋ ಹಾಗಿಲ್ಲ ಅಂತ ಅಂದರು. ಅವ್ರು ಮಾಡಲ್ಲ ಅಲ್ಲಿ, ಅದೇ ಥರ ನಾನು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ನಾಳೆ ನಾನು ರಸಂ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರ ರೆಸಿಪಿ ಕೂಡ ಯಾವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ನಾನು ತಮ್ನೇಲಲ್ಲಿ ಹಾಕಿದಂಗೆ ಒಂದಿಷ್ಟು ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಇವಾಗ ಮನೆ ಗೃಹಿಣಿ, ಮನೆ ಕೆಲಸ ಮಾಡಿಕೊಂಡು ಈ ಕಡೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಕೂಡ. ಆನಂತರ ನಾನು 4-5 ವರ್ಷದಿಂದ ಮಾಡ್ತಾ ಇದ್ದಿದ್ದೇನಂತ ಅಂದರೆ, ಇವಾಗ ಆನ್ಲೈನ್ ಬಿಸ್ನೆಸ್ ಅಂತ ಅಂದರೆ ಬಟ್ಟೆ ಸೇಲಿಂಗ್ ಮಾಡ್ತೀನಿ. ಸೊ ಅದರಿಂದ ಸ್ವಲ್ಪ ಅಮೌಂಟ್ ಬರೋದು, ಇವನ್ನ ಯೂಟ್ಯೂಬ್ ಚಾನಲಿಂದ ಅಮೌಂಟ್ ಬಂದಿಲ್ಲ. ಸೊ ಅದರಿಂದ ನನಗೆ ಅಮೌಂಟ್ ಬರ್ತಾ ಇರ್ತಿತ್ತು. ಸೊ ನನ್ನ ಖರ್ಚು ಏನಿದೆ ನಾನು ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಂತ ಅಂದರೆ ನನಗೆ MB ಸಾಕಾಗಲ್ಲ ಅಂತ ಅಂದರೆ ಡೈಲಿ 40 ರೂಪಾಯಿದು ಎಕ್ಸ್ಟ್ರಾ MBಗಳನ್ನ ಹಾಕ್ಕೊಳ್ತಾ ಇದ್ದೆ. ಸೊ ಒಂದು ಟೈಮಲ್ಲಿ ಏನಾಯಿತು ಅಂತ ಅಂದರೆ, ಇವಾಗ ದಸರಾ ಆಯಿತು, ದೀಪಾವಳಿ ಆಯಿತು. ದಸರಾ ಟೈಮಲ್ಲಿ ಮನ್ವಿತು ಬರ್ಡೇ ಬಂತಲ್ವ, ಸೊ ಅವಾಗೆಲ್ಲ ಮನೆಗೆ ಬಂದಿದ್ದರು ಅಂತ ಹೇಳಿ ಬ್ಯುಸಿಯಾಗಿಬಿಟ್ಟೆ. ಅದರಲ್ಲೇ ನಾನು ಫೋನ್ ಎತ್ಕೊಳ್ಳೋಕೆ ಹೋಗಿಲ್ಲ. ಸೊ ಆಗ ಒಳ್ಳೊಳ್ಳೆ ಆಫರ್ಗಳು ಬಂದಿತ್ತು ಅಂತ ಹೇಳಿ ಬಟ್ಟೆ ಎಲ್ಲ ಬಿಟ್ಟಿದ್ರು ನನ್ನ ಫೋನ್ಗೆ. ಸೊ ನಾನು ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ತೊಗೊಳ್ಳಿ ಅಂತ ಹೇಳಿ ಯಾರಿಗೂ ಕೇಳೋಕ್ಕಾಗಲಿಲ್ಲ. ಸೊ ಆವಾಗ ಏನಾಯಿತು ಅಂತ ಅಂದರೆ, ನಂಗೆ ಒಂದು ಪೀಸ್ ಸೇಲ್ ಆಗಲಿಲ್ಲ, ಅದರಿಂದ ನನಗೆ ಯಾವುದೇ ಅರ್ನಿಂಗ್ ಆಗಲಿಲ್ಲ. ಸೊ ಇದರಿಂದ ಏನಾಯಿತು ಅಂದರೆ 2 ಮಂತ್ಸ್ ಆಯಿತು, ₹1 ಅರ್ನಿಂಗ್ ಆಗಿಲ್ಲ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಂಗೆ ಬೇರೆ ಅರ್ನಿಂಗಿಂದು ಆಪ್ಷನ್ಗಳೇ ಇಲ್ಲ, ಬೇರೆ ಯಾವುದೂ ಇಲ್ಲ. ನನಗೆ ಬಟ್ಟೆ ಸೇಲಿಂಗ್ ಏನಿದೆ ಅದರಲ್ಲೇ ನಂಗೆ ಅರ್ನಿಂಗ್ ಆಗ್ತಾ ಇದ್ದಿದ್ದು. ಜಾಸ್ತಿ ಇಲ್ಲ ಅಂತ ಅಂದರೂ ಕಡಿಮೆ ಮಾತಿಗಾದರೂ ಅರ್ನಿಂಗ್ ಆಗ್ತಾ ಇತ್ತು. ಸೊ ಒಂದು ಟೈಮಲ್ಲಿ ಹೇಳಿದ್ನಲ್ಲ, ಇವಾಗ ಒಂದು ಪೀಸು ಸೇಲ್ ಆಗಲಿಲ್ಲ, ಅರ್ನಿಂಗ್ ಆಗಲಿಲ್ಲ ಅಂತ. ಸೊ ಟೋಟಲಿ ಝೀರೋ ಬ್ಯಾಲೆನ್ಸ್ ಆಗಿಬಿಟ್ಟಿತ್ತು ನನ್ನ ಒಂದು ಬ್ಯಾಂಕ್ ಅಕೌಂಟಲ್ಲಿ. ಝೀರೋ ಅಂದರೆ ಫುಲ್ ಝೀರೋ, ಏನಿಲ್ಲ ಅಂದರೆ ಏನೂ ಇಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ಏನಾದರೂ ಒಂದು ಚಿಕ್ಕ ಪುಟ್ಟ ಏನಾದರೂ ತೊಗೊಬೇಕಂತ ಅಂದ್ರೂ ಎಲ್ಲದಕ್ಕೂ ಹಸ್ಬೆಂಡ್ನ ಕೇಳಬೇಕು. ಕೇಳೋದ್ರಿಂದ ತಪ್ಪಲ್ಲ, ಗಂಡ ಬಿಟ್ಟರೆ ಬೇರೆ ಯಾರೂ ಆಗೋದಿಲ್ಲ ನಮಗೆ. ಆದ್ರೂ ಇಷ್ಟು ದಿನ ಕೇಳಲಿಲ್ಲ, ಇವಾಗ ಕೇಳ್ತಾ ಇರೋದಿನಲ್ಲ. ಅವ್ರೇನು ಅಂದ್ಕೊಳ್ಳೋದಿಲ್ಲ, ಅವರು ಪಟ್ಟಂತ ಸೆಕೆಂಡಿಗೆ ಹಾಕ್ಬಿಡ್ತಾರೆ ಅಮೌಂಟು. ಕೇಳಿದಳಲ್ಲ ಅಂತೇಳಿ ಪಟ್ಟಂತ ಹಾಕ್ಬಿಡ್ತಾರೆ. ಬಟ್ ನನಗೆ ಇಷ್ಟು ದಿನ ಕೇಳೋಕ್ಕೆ ಒಂಥರ ಅನಿಸುತ್ತೆ. ಆಮೇಲೆ ಅವರಿಗೂ ಅದನ್ನ ಕಮಿಟ್ಮೆಂಟ್ಗಳಿರುತ್ತೆ. ಆಮೇಲೆ ಸ್ಯಾಲರಿ ಆಗಿ ತುಂಬ ಅಂದರೆ ಸ್ಯಾಲರಿನ ಆಗಿರಲ್ಲ. ಸೊ ಪದೇ ಕೇಳೋಕ್ಕೆ ಸರಿ ಅನಿಸಲ್ಲ. ಆಮೇಲೆ ಏನಾದರೂ ಚಿಕ್ಕ ಪುಟ್ಟ ಅಂದರೆ, ಇವಾಗ ಏನಾದರೂ ಕಮ್ಮಿ ರೇಟಿಗಿದೆ ಅಂತ ಅಂದರೆ ತೊಗೊಳಕ್ಕೆ ಬೇಕು ಅಂತ ಮನಸ್ಸಿಗೆ ಅನಿಸಿದ್ರು ತೊಗೊಳಕ್ಕೆ ನಂತರ ಅಮೌಂಟ್ ಇರಲ್ಲ ಅಂತ ಅಂದಾಗ ಅವಾಗ ಅನಿಸುತ್ತೆ, ಅಯ್ಯೋ ನಮಗೆ ದುಡ್ಡು ಇರಬೇಕು. ಮನೆ ಗೃಹಿಣಿ ಆದ್ರೂ ಏನಾದರೂ ಕೆಲಸ ಮಾಡ್ತಾ ಇರಬೇಕು. ಮನೇಲೇ ಇದ್ದು ಮಗು ಇದ್ದಾನೆ ಅಂತೇಳಿ ಆಚೆ ಹೋಗೋಕ್ಕಾಗಲ್ಲ ಕೆಲಸಕ್ಕೆ. ಮನೇಲೇ ಇದ್ದರೆ ಏನಾದರೂ ಮಾಡಬೇಕು, ಅರ್ನಿಂಗ್ ಮಾಡಬೇಕು. ದುಡ್ಡಿದ್ದಾಗ ಖರ್ಚು ಮಾಡೋದಲ್ಲ, ಅದನ್ನು ಎಷ್ಟು ಸೇವಿಂಗ್ಸ್ ಮಾಡ್ತೀವಿ ಅನ್ನೋದು ಮೇನ್ ಆಗಿರುತ್ತೆ. ಸುಮಾರು ನಂದು 2-3 ಅಕೌಂಟ್ ಇದೆ, ಅದರಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂತಲೇ ಬೇರೆ ಇಟ್ಟಿದ್ದೀನಿ. ಸೊ ಅದರಿಂದನೂ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಅವಾಗ ಅನಿಸುತ್ತೆ, ದುಡ್ಡಿದ್ದರೆ ಇವಾಗ ದುನಿಯಾ ಅಂತ. ನಿಜ ಅಲ್ವಾ? ಅದು ದುಡ್ಡಿದ್ರೇ ದುನಿಯಾ, ಬೇರೆ ಏನೂ ಅಲ್ಲ. ಸೊ ಅದು ಹತ್ತು ಥರ ನನಗೂ ಅನಿಸಿತ್ತು. ಕೊಡದೇ ಇರೋ ಗಂಡ ಆದರೆ ಎಷ್ಟೊಂದು ಕಷ್ಟ ಅಲ್ವಾ, ಕ್ರಿಟಿಕಲ್ ಆಗಿಬಿಡುತ್ತೆ ಜೀವನ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸೊ ನನ್ನ ಹಸ್ಬೆಂಡ್ ಆಗಲ್ಲ, ಕೇಳಿದ ತಕ್ಷಣ ಪಾಪ ಪಟ್ಟಂತ ಹಾಕೋರು. ಅವ್ರ ಹತ್ರ ಇದೆಯೋ ಇಲ್ಲೋ ಸೆಕೆಂಡರಿ, ನನಗೆ ಕೇಳಿದ ತಕ್ಷಣ ಹಾಕೋರು. ಆಮೇಲೆ ಏನಾದ್ರು ತಿನ್ಬೇಕು ಅನಿಸಿದಾಗಲೂ ವೀಕ್ಲಿ ಟೈಮ್, ಅಂದರೆ ವೀಕ್ಲಿ ಶನಿವಾರ ಆಯಿತು ಭಾನುವಾರ ಆಯಿತು ನನ್ನ ಏನಾದರೂ ತಿನ್ಸೋಕೆ ಕರ್ಕೊಂಡು ಹೋಗ್ತಾರೆ. ಮನೇಲಿ ಇದ್ದೀವಿ ಅಂತ ಅಂದಾಗ ನನ್ನ ಮಗನ ಯಾವತ್ತೂ ಅವಾಯ್ಡ್ ಮಾಡಲ್ಲ. ಅವರು ಖುಷಿ ಪಡ್ಸೋಕೆ ಆದಷ್ಟು ಟ್ರೈ ಮಾಡ್ತಾರೆ. ಆದಷ್ಟು ನಾವು ಇರೋದ್ರಲ್ಲಿ ನಾವು ಖುಷಿಯಾಗಿರೋಕ್ಕೆ ಆದಷ್ಟು ನಾವು ಟ್ರೈ ಮಾಡ್ತೀವಿ. ಸೊ ಅಂಥದ್ರಲ್ಲಿ ಮನೆ ಗೃಹಿಣಿ ಎಷ್ಟು ಸೇವಿಂಗ್ಸ್ ಮಾಡ್ತೀವೋ ಅದು ನೆಕ್ಸ್ಟು ಅದು ಅಷ್ಟು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಮಾತಾಡಿದೆ. ಇದು ನನ್ನ ಜೀವನದಲ್ಲಿ ನಡೀತಿರೋದು ರೀಸೆಂಟಾಗಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಫೇಸ್ ಪ್ಯಾಕ್ ಬಗ್ಗೆ ಹೇಳಬೇಕು ಅಂದ್ಕೊಂಡೆ. ಶೈನಿಂಗ್ ಬರುತ್ತೆ, ಗ್ಲೋವಿಂಗ್ ಬರುತ್ತೆ ಸ್ಕಿನ್ ಅಂತ. ಸೊ ಅದ್ರ ಬಗ್ಗೆ ನೋಡೋಣ. 1 ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು ಇಲ್ಲ ಅಂತ ಅಂದ್ರೂ ನಿಮ್ಮ ಹತ್ರ ಯಾವ ಮೊಸರು ಇದೆ ಅದನ್ನ ಯೂಸ್ ಮಾಡ್ಬೋದು, ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು. ಆ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಣ್ಣು ಬಿಟ್ಟು ಎಲ್ಲ ಕಡೆನೂ ಚೆನ್ನಾಗಿ ಫೇಸ್ ಪ್ಯಾಕ್ ಹಾಕ್ಕೊಳ್ಳಿ, ಆಯಿತಾ? ತೆಳ್ಳಗೆ ಹಾಕ್ಕೊಳ್ಳಿ. ದಪ್ಪ ಹಾಕ್ಕೊಂಡ್ರೆ ಒಣಗೋದು ಲೇಟ್ ಆಗುತ್ತೆ, ಅಂದರೆ ಡ್ರೈ ಆಗೋದು ಲೇಟ್ ಆಗುತ್ತೆ. ಡ್ರೈ ಆದಮೇಲೆ ಕೆಳಗಿಂದ ಮೇಲೆ ಅಂದರೆ ಕೈಲೇ ಸ್ಕ್ರಬ್ ಮಾಡ್ಕೊಬೇಕಾಗುತ್ತೆ. ಈ ಥರ ಪೇಸ್ಟ್ ರೆಡಿ ಮಾಡಿಕೊಂಡು ನಾನು ಆಲ್ರೆಡಿ ನೆನ್ನೆ ಅಪ್ಲೈ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ನಿಮಗೆ ಇವಾಗ ತೋರಿಸ್ತಾ ಇಲ್ಲ ಅಷ್ಟೇ. ಸೊ ಇದನ್ನು ಇಷ್ಟು ಕಣ್ಣು ಬಿಟ್ಕೊಂಡು ಫುಲ್ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಇದು ಡ್ರೈ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಡ್ರೈ ಆದರೆ ಸ್ವಲ್ಪ ಗಟ್ಟಿ ಅನ್ಸುತ್ತಲ್ಲ. ಸೊ ಅವಾಗ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ. ಈ ಥರ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿ ಹಾಕೊಂಡು ಸ್ಕಿನ್ ಅಂತಾನೆ ಹೇಳ್ಬೋದು. ಸೊ ಈ ತರ ಪೇಸ್ಟ್ ನ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನ್ ಬೇಡ, ಅರಿಶಿನ ಪುಡಿ ಮತ್ತೆ ಮೊಸರು ಇದ್ರೆ ಸಾಕು. ನಿಮ್ಮ ಮುಖ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಬ್ಯೂಟಿ ಕಾಣುತ್ತೆ ನಿಮ್ಗೆ. ಸೊ ಇದನ್ನೇ ಟ್ರೈ ಮಾಡಿ ನೋಡಿ, ನಿಮ್ಗೆ ಆದಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಾನು ಇದನ್ನು ನ್ಯಾಚುರಲ್ ಆಗಿ ಬಳಸ್ತೀನಿ. ಸೊ ನೋಡಿ ನನ್ನ ಮುಖದಲ್ಲಿ ತುಂಬ ಬ್ರೈಟ್ನೆಸ್, ಅಂದರೆ ಸ್ವಲ್ಪ ಚೆನ್ನಾಗಿ ಗ್ಲೌಸಿ ಕಾಣ್ತಾ ಇದೆ. ಸೊ
ಅದಕ್ಕೋಸ್ಕರ ಇದರಿಂದನೇ. ಸೊ ವಾರದಲ್ಲಿ ಒಂದ್ಸರಿ ಏನಾದ್ರು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದು ಒಂದು ಬ್ಯೂಟಿ ಟಿಪ್ಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.